ನಿಜ ಆರ್ದೆಲ್ಲ ಹೋಗುತ್ತೆ. ಯಪ್ಪ ಭಯನೇ ಪಡಿಸ್ಬಿಟ್ಟ. ಹಿಂಗೆ ಸುರಿಬೇಕಿತ್ತು ನನ್ಗೆ. ಈ ರೇಂಜಿಗೆ ರಿಗ್ರೆಟ್ ಫೀಲ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಚೆ ಎಲ್ಲ ಬಂದ್ರು ಹುಡ್ಗ ಹುಡುಗಿಗೆ ರೂಮೇ ಕೊಡಲ್ಲ ಗೈಸ್. ಅನೇಕ ಯೋಗ ಅವ್ನ ಮಕ್ಕ ಮುಚ್ಚ. ಇಷ್ಟು ದೊಡ್ಡ ಪ್ಲೇಟ್ ಅಲ್ಲಿ ತಿಂದೇ ಇರಲ್ಲ, ಯಾಕಂದ್ರೆ ನಿಂಗೆ ಹೊಟ್ಟೆಗೆ ಸಾಲೋದೇ ಇಲ್ಲ. ಗೈಸ್ ಇವಾಗ ನಾವು ಗುಜರಾತ್ ನ ಮೇನ್ ಸಿಟಿ ಸೂರತ್ಗೆ ಕಾಲಿಕ್ತಾ ಇದೀವಿ. ಸುತ್ತಾಡ್ತಾ ಇದೀನಿ. ನಾನು ಅಷ್ಟೇ ಬೇರೆ ಸ್ಟೇಟ್ ಹೋಗ್ತೇನೆ, ಇವ್ರ ಜೊತೆನೆ ಹೋಯ್ತಾ ಇದೀನಿ. ಈ ಬೇಕು ನನ್ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿ ಇಲ್ಲ. ಬೇರೆ ಸ್ಟೇಟ್ ಕೇರಳಾಗ ಮಾತ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಅದು ಕೇರಳ ಬಿಟ್ಟು ಮಿಕ್ಕಿ ಸ್ಟೇಟ್ಗಳಿಗೆಲ್ಲ ಇವ್ರ ಜೊತೆ ಹೋಯ್ತಾ ಇದೀನಿ. ಈ ಕಡೆ ನೋಡಿ ಗೈಸ್, ಈ ಜಾಗ ಎಷ್ಟು ವಿಶಾಲವಾಗೈತೆ. ಇಲ್ಲೂ ಕೂಡ ದೊಡ್ಡದಾಗೇ ಇದೆ. ಏನ್ ನಮ್ ಬೆಂಗಳೂರಿಗಿಂತ ಏನಿಲ್ಲ, ಬಟ್ ದೊಡ್ಡದಾಗಿದೆ. ನಾವು ಇಲ್ಲಿ ರೂಮ್ ಮಾಡ್ಬೇಕು. ಅಮ್ಮ ನಾಯಿ ಕಚ್ಗಿಸ್ಬಿಟ್ಟತ್ತು. ಫಸ್ಟ್ ಗುಜರಾತ್ ನಾಯಿ, ಕನ್ನಡ ಬರಲ್ಲ. ರೂಮ್ ಬುಕ್ ಮಾಡೋಣ, ಇಲ್ಲೇ ಸ್ಟೇ ಆಗೋಣ ನೈಟ್, ಮತ್ತೆ ಜರ್ನಿ ಆಗಲ್ಲ ಅನ್ಬಿಟ್ಟು ಮಾಡಿದ್ರೆ ಇಲ್ಲಿ ರೂಮು ಅನ್ಮ್ಯಾರಿಡ್ ಕಪಲ್ಸ್ ಅಲ್ಲೊಂದು ಆಟೋ ಬಂತು. ಅನ್ಮ್ಯಾರಿಡ್ ಕಪಲ್ಸ್ ಕೊಡ್ತಾನೆ ಇಲ್ಲ ಗೈಸ್. ಹುಡುಗ ಹುಡುಗಿ ಅಂದ್ರೆ ರೂಮೇ ಇಲ್ಲ ಅಂತವ್ರೆ ಗಬ್ಬು ಫೆಲೋಸ್. ಅಯ್ಯೋ, ಅನ್ಮ್ಯಾರಿಡ್ ಆಗಿ ಹುಡುಗ ಹುಡುಗಿ ಬಂದ್ರೆ ಮರ್ಯಾದಿನೇ ಇಲ್ಲ, ರೂಮೇ ಕೊಡ್ತಾ ಇಲ್ಲ. ಇನ್ನೇನ್ ಬೀದಿಲ್ ಮಾಡ್ಕೊಳಕ್ಕಾಗತ್ತಾ? ಗೊತ್ತಾಗ್ತಾ ಇಲ್ಲ. ಒಳಗಡೆ ಬಂದ್ರೆ 120 ರೂಪಾಯಿ ಸೀದಾ ಗೇಟ್ ಹತ್ರ ಅಂತ ಹೇಳ್ತವನೆ. ಒಂದೆರಡು ಸತಿ ಬಂದ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನೋ ನಮ್ ತೇಜಾಗ ಎಲ್ಲ ಗೊತ್ತಾಗುತ್ತೆ ಅಂತ ಕರ್ಕೊಂಡ್ ಬಂದೆ ಗೈಸ್. ಆದ್ರೆ ನನ್ಗಿಂತ ಪೆದ್ದು ನನ್ ಮಗನ್ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ನಾನು 50 ಸತಿ ಬಂದೀನಿ. ನನಗೆ ಇವಾಗ ಫೀಲ್ ಆಗುತ್ತೆ, ಎಲ್ಲ ಸ್ಟೇಟ್ ಅಲ್ಲೂ ನನ್ಗೊಬ್ರು ಫ್ರೆಂಡ್ಸ್ ಇರ್ಬೇಕಿತ್ತು. ಬಂದಾಗೆಲ್ಲ ಅವ್ರು ಇಲ್ಲೋಗು ಅಲ್ಲೋಗು ಅಂತ ಗೈಡ್ ಮಾಡಿದ್ರೆ ಸಾಕಾಗಿರೋದು. ನನ್ನ ಪ್ರಕಾರ ನನ್ಗೆ ಯಾರು ಗುಜರಾತ್ ಫಾಲೋವರ್ಸ್ ಇರಲ್ಲ ಅನ್ಸುತ್ತೆ. ಮತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಬಿಟ್ಟಾಗ ಫುಲ್ ಜೋಶಲ್ಲಿ ಹೊಲ್ಟಿದ್ದೆ. ಇನ್ನು ಸ್ಟಾರ್ಟೇ ಆಗಿಲ್ಲ, ಬರೀ ಒಂದಿನ ಫುಲ್ ಎಕ್ಕುಟ್ಟೋಯ್ತು. ಏನ್ ಮಾಡಿಲ್ಲ, ಒಂದಿನ ವೇಸ್ಟ್ ಆಗೋಯ್ತು. ಫುಲ್ ಬೇಜಾರಾಗ್ತದೆ. ನಂದೇ ಕಾರು ತೇಜ, ನಂದೇ ಕಾರು. ಹಾಫ್ ಟಿಕೆಟ್ ಲೆಕ್ಕದಲ್ಲಿ ಫುಲ್ ಟಿಕೆಟ್ ಹೋಗ್ತೈತೆ, ನಿನ್ ಕಾಸು ಕೇಳ್ಬೇಕು. ಆ ಕಡೆ ನಂದೇ ಕಾರ್ ತೇಜ. ನೀನ್ ಹೋಗೋಣ ಅಂದಿದ್ರೆ ನಿಲ್ಸ್ತಿದ್ದೆ. ನೀನ್ ಬೇಡ ಅಂದ್ರೆ ಇಲ್ಲ ಇಲ್ಲ, ಮುಂದೆ ತೇಜ ಮುಂದೆ ಹೋದವ್ರನ್ನ ಹಿಂದೆ ಕರಿಬಾರ್ದು ಲೈಫಲ್ಲಿ ಯಾವತ್ತು. ಅಯ್ಯೋ, ಇನ್ನೊಂದ್ ಮಗ ಏನು 1 ಕಿಲೋಮೀಟರ್ ನಡ್ಕೊಂಬ ಅಂದವನೇ. ಇವನ್ ಅರ್ಧ ಇಲ್ಲೇ ಸಣ್ಣ ಮಾಡ್ಸಂಗೋಣ. ಅಲ್ಲೈತೆ ಗೈಸ್, ಅಲ್ಲಿ ತಂಗ ನಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ. ನನ್ ಕರ್ಮ ಬಂದ್ ನಿನ್ ಜೊತೆ ಬಂದಲ್ಲ. ಈ ತರ ಎಲ್ಲ ಇನ್ಸಲ್ಟ್ ಮಾಡಂಗಿದ್ರೆ ಬರ್ಲೇಬೇಡ. ಹೋಯ್ತಾರ ಯೂಟರ್ನ್ ತಗೊಂಡು ಹೋಯ್ತಾ ಇರೋ. ನೀವು ಹಂಗಾಗುತ್ತಾ ಅಂತ ಹೇಳಿ ಆಯ್ತಾ. ಅವಾಗ ನಂಗೂ ಧೈರ್ಯ ಬರುತ್ತೆ, ನಂಗೇನು ಕಾಯಿಲೆ ಇಲ್ಲ ಅಂತ. ನನ್ಗೆ ಕಿವಿ ಫುಲ್ಲು ನೋವುತ್ತೆ. ಎಷ್ಟು ನೋವುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ನೋವುತ್ತೆ. ಅದು ಏನು ಅಂದ್ರೆ ಪೇಟ್ಲ್ ಹೋಗ್ತಿರ್ಬೇಕಾರೆ ಏರ್ ಹಂಗೆ ಬ್ಲಾಕ್ ಆಗುತ್ತಲ್ಲ, ಅದನ್ನ ರಿಲೀಫ್ ಮಾಡ್ಕೊಂಡ್ ಗೊತ್ತಾ ನಿಮ್ಗೆ? ನನಗೆ ಹಾಕಳ್ಸಿದ್ರೆ ಇಲ್ಲ ಗಾಳಿನ ಈಚೆ ಹಾಕಿದ್ರೆ ಮೂಗು ಬಾಯಿನ ಮುಚ್ಕೊಂಡು ಹಂಗೆ ರಿಲೀಸ್ ಆಗ್ಬಿಡುತ್ತೆ. ಇಲ್ಲ, ನಿಮ್ಗೆ ಹಂಗ ಆಗುತ್ತಾ? ನಿಮ್ಗೂ ಕಿವಿ ನೋವುತ್ತಾ ಅಂತ ಹೇಳಿ ಆಯ್ತಾ. ಅರೆ ನನ್ ಪಕ್ಕದಲ್ಲಿರೋರೆಲ್ಲ ಆರಾಮಾಗೇ ಇದ್ರು, ಅವ್ರಿಗೇನೋ ಆಗೇ ಇಲ್ವೇನೋ ಅನ್ನಂಗಿದ್ರು. ಅವಾಗ ನನಗ್ ಡೌಟ್ ಆಯ್ತು, ನನ್ಗೆ ಯಾವ್ದಾದ್ರು ಕಾಯಿಲೆ ಗೀಲೆ ಇದ್ಯಾ ಅಂತ. ನಿಂಗೆ ಅವಾಗ ಹೋಗಿ ಮತ್ತೆ ಹೊಸದಾಗ ಒಂದೊಂದು. ನೀನ್ ಶಟಪ್ ತೇಜ, ನನ್ ಲೈಫ್ ಎಕ್ಕುಟ್ಟು ಹೋಗ್ಬಿಟ್ಟೈತೆ ನಿನ್ ಜೊತೆ ಸೇರ್ಕೊಂಡು. ಸುಮ್ನೆ ಬಂದ್ಬಿಡು, ನನ್ಗೆ ಇರಿಟೇಟ್ ಮಾಡ್ಬೇಡ. ನನಗೆ ಹೆವಿ ಅದ್ಯಾವ್ದು ಆಮ್ ಮಾಡಕ್ ಅದ್ಯಾವ್ದು ತಗೊಂಬಂದ ಬ್ರೆಡ್, ಯಾವ್ದೋ ಕಾಸ್ಟ್ಲಿ ಬ್ರೆಡ್. ಆ ಬ್ರೆಡ್ ಬೇರೆ ನಾನು ತಿಂದ್ಮೇಲೆ ಗೊತ್ತಾಗ್ತೈತೆ ಬ್ರೆಡ್ ಯಾವ್ದು ಹಳೆ ಬ್ರೆಡ್. ಅದಕ್ಕೂ ಅಷ್ಟು ಉಯ್ದ್ಬಿಟ್ಟೆ ಅಂತ ಬೇಜಾರಾಗ್ತೈತೆ ನಂಗೆ. ಎಡ್ಬಟ್ಟೆ ತಪ್ಪಿ ತೇಜ ನಾನು ಕಟ್ಕೊಂಡ್ಬಿಟ್ರೆ ಇಲ್ಲೇ ಬಸ್ಸಿತ್ತು ಕಡೆ. ಬಸ್ ನಿಲ್ಸಿದ್ರು ಗೈಸ್. ವೆಲ್ಕಮ್ ಟು ಸೂರತ್, ದಿ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ. ನಿಮ್ಗೂ ವೆಲ್ಕಮ್ ಗೈಸ್. ಏನ್ ದಬ್ಬಾಕ್ತೀನೋ ಎಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ವಿ ಆರ್ ಡೂಯಿಂಗ್ ಸಮಥಿಂಗ್ ಎಡ್ವರ್ಟ್. ನೀವು ನೋಡ್ಬಿಡಿ ನಮ್ ಜೊತೆ. ಒಂದ್ ಎಡ್ವರ್ಟ್ ಜೊತೆ ಇನ್ನೊಂದ್ ಎಡ್ವರ್ಟ್ ಸೇರ್ಕೊಂಡಾಗ ದೊಡ್ಡ ಎಡ್ವರ್ಟ್. ಗೈಸ್, ಈ ತರ ಬಸ್ ಏನಿದೆ ಸಪರೇಟ್ ಸೆಕ್ಷನ್ ಇದೆಯಲ್ಲ ಬಸ್ಗೆ ಅಂದ್ಬಿಟ್ಟು, ಇದನ್ನ ನಾನು ಹುಬ್ಳಿಲಿ ನೋಡಿದ್ದೆ. ಅದ್ ಬಿಟ್ರೆ ಇವಾಗ ನೋಡ್ತಾ ಇರೋದು ಈ ಕಡೆನೆ. ಈ ಕಡೆ ಫ್ರೂಟ್ ಗುಜರಾತ್ ಮಹಾರಾಷ್ಟ್ರನೇ ಇದು. ಗುಜರಾತ್ ಇಲ್ಲಿಂದ ಮಹಾರಾಷ್ಟ್ರಗೆಲ್ಲ ಹೋಗುತ್ತೆ. ಹೋಟ್ಲಿಗೆ ಅಂತ ಬಂದಿದ್ದೀವಿ. ಈಗ ರೂಮ್ ಬುಕ್ ಮಾಡ್ಕೊಂಡ್ಬಿಟ್ಟು ಈಚೆ ರೌಂಡ್ ಹಾಕೋದ ಕೆಲಸ. ಆಟೋದಲ್ಲಿ ಬಂದ್ರಲ್ಲ ಅವರು ಬೈ ಎಕ್ಸ್ಪೋರ್ಟ್ ಎಲ್ಲ ಸೇಫ್ ಇರಲ್ಲ. ಇಲ್ಲಿ ಕಳ್ರಿರ್ತಾರೆ, ಲೋಕಲ್ ಕೆಲಸ ಮಾಡ್ತಾರಲ್ಲ ಅವರೇ ಎಲ್ಲ ಈ ಕಡೆ ಇರ್ತಾರೆ. ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ರಾತ್ರಿ ಅಪಾರ ಮಾಡಕ್ ಹೋಗ್ತಾರೆ.
ನೀನು ಸೇಫ್ಟಿಗೆ ಹೇಳ್ತಾ ಇದೀನಿ. ಆ ಕಡೆ ಸ್ಟೇಷನ್ ಇದೆ, ಆ ಕಡೆ ಒಳ್ಳೆ ರೂಮ್ ಸಿಗ್ತವೆ, ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಆದರೆ ಒಳ್ಳೆ ರೂಮ್ಸ್ ಇರ್ತವೆ, ಸೇಫ್ಟಿ ಇರ್ತವೆ ಅಂತ ಹೇಳಿದ್ರು. ಅಯ್ಯೋ ಹೌದಾ ಗುರು, ನಾನು ಸ್ಟಾಪ್ ಮಾಡಿದ್ದು ಹೋಟ್ಲು ಮುಂದೆ ಸ್ಟಾಪ್ ಮಾಡಿಲ್ಲ, ಹೋಟ್ಲಿಂದ ಒಂದು ಎರಡು ಆಸೆಡು ಸ್ವಲ್ಪ ಗಲೀಜಾಗಿ ಕಾಣಿಸ್ಬೇಕು ಎನ್ವಿರಾನ್ಮೆಂಟ್, ಆ ಥರ ಜಾಗ ಸ್ಟಾಪ್ ಮಾಡ್ಬಿಟ್ಟು ಇದೇ ಜಾಗ ಡೆಡ್ ಆಗಿರೋದು ಅಂತ ಹೇಳ್ತಾ ಇದ್ರು. ಯಾವಾಗ ಹೋಟ್ಲ್ ನೋಡೋದು ಅವಾಗ ನೀವು ಫಿಕ್ಸ್ ಅದು ಏನೋ ಕೇಳ್ತವ್ರೆ ಅನ್ನೋದು. ತುಂಬಾ ಹೊತ್ತು ಆದ ಮೇಲೆ ನಮಗೆ ಒಂದು ರೂಮ್ ಸಿಕ್ಕಿದೆ. ಹೊಡೀರಿ ಚಪ್ಪಾಳೆ. ನಂಗಂತೂ ತಿಕ್ಲೆ ಹಿಡ್ದೋಗಿತ್ತು, ಏನಕ್ಕಾದ್ರೂ ಬಂದ್ಬಿಟ್ರು ನಾನು ಅನ್ನೋ ಈ ರೇಂಜಿಗೆ ರಿಗ್ರೆಟ್ ಫೀಲ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಲಿಟ್ರಲಿ ನೋಡ್ಬೋದು, ಕಣ್ಣು ನೋಡಿ ಇನ್ನೇನು ಗಂಗೆ ಹಿಂಗೆ ಸುರಿಬೇಕಿತ್ತು ನನಗೆ. 2-3 ಸರಿ ಸುರಿಬೇಕಾಗಿತ್ತಲ್ಲ. 2-3 ಸರಿನ ಇವತ್ತೆಲ್ಲ ಬರೀ ಸುರಿಯೋದೆ ಹಂಗ ಹೋಗಿತ್ತು. ನನ್ಗೆ ಅವಾಗ ಅನ್ಸ್ತು ನಮ್ಮ ಬೆಂಗಳೂರೇ ಪರವಾಗಿಲ್ಲ, ಹುಡುಗ ಹುಡುಗಿ ಹೋದ್ರೆ ರೂಮ್ ಕೊಡ್ತಾರೆ, ಇಲ್ಲ ಆಚೆ ಎಲ್ಲ ಬಂದ್ರು ಹುಡುಗ ಹುಡುಗಿಗೆ ರೂಮೇ ಕೊಡಲ್ಲ ಗೈಸ್. ಯಪ್ಪ ನಂಗೆ ಗೊತ್ತೇ ಇರಲಿಲ್ಲ ಇದನ್ನ. ತೇಜಿಂಗ್ ಎಲ್ಲ ಗೊತ್ತಿರುತ್ತೆ, ಅವ್ರ ಹುಡುಗಿ ಜೊತೆ ಹೋಗ್ತಿರ್ತಾನೆ, ಹುಡುಗಿರಲ್ಲ ಕರ್ಕೊಂಡು. ಹುಡುಗಿರೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಹುಡುಗಿ ಅಂದ್ರೆ ಏನೋ ಅರ್ಥ. ಹುಡುಗಿರೇ ನಾನು 5% ಇರಿಟೇಟ್ ಆದ್ರೆ ತೇಜ ಒಂದು 10% ಇರಿಟೇಟ್ ಆಗ್ತವನೆ. ಅದೇನ್ ಗೊತ್ತಾ, ಅವ್ರು ರೂಮ್ ಕೊಡ್ಬೇಕಾದ್ರೆ ಅವ್ರು ಫಸ್ಟೇ ಒಂಥರ ಅನ್ಕೊಂಡು ರೂಮ್ ಕೊಡ್ತಾರ. ನನಗೆ ಅಯ್ಯೋ ಯಾವ್ದು ಗುರು ಗ್ರಾಚಾರ. ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ಹುಡುಗ ಹುಡುಗಿ ಬಂದಿದ್ದಕ್ಕೆ ರೂಮೇ ಕೊಡ್ತಾ ಇಲ್ಲ ಅಮ್ಮ ಅಂದ್ರೆ ಅವಾಗಲೇ ಹೋಗಿದ್ರೆ ನಮ್ಗೆ ಇಲ್ಲಿ ಸ್ಟೇ ಆಗೋ ಪ್ಲಾನ್ ಇರ್ಲಿಲ್ಲ ಗೈಸ್. ನನ್ ಕರೆಕ್ಟ್ ಪ್ಲಾನ್ ಇದ್ದಿದ್ದು ಇವಾಗ ಕರೆಕ್ಟ್ ಬೆಳಗಿನ ಜಾವ ಗೋವಾದಲ್ಲಿ ಇರ್ತಿದ್ವಿ ನಾವು. ಕರೆಕ್ಟ್ಗೆ ಎಲ್ಲ ನಾನು ಅನ್ಕೊಂಡಂಗೆ ಆಗಿದ್ದಿದ್ರೆ. ಇವಾಗ ನೋಡ್ರೆ ಇಲ್ಲೇ ಬಿಗ್ಸೋಣೆ. ಇಲ್ಲಿ ಪೀಪಲ್ ಮೈಂಡ್ ಸೆಟ್ ಹಂಗೆ ಇದೆ ಗೈಸ್. ಅದು ಒಂದೊಂದು ಕಡೆ ಒಂದೊಂದು ಥಿಂಕಿಂಗ್ ಇರುತ್ತಲ್ಲ, ಇಲ್ಲಿ ಪೀಪಲ್ ಮೈಂಡ್ ಸೆಟ್ ಎಲ್ಲ ಹಿಂಗೇನೆ. ಸಂಧ್ಯಾ ಆಟೋದವ್ರಿಗೆ ನಿಂಪಿಕೊಂಡಿದ್ಯಾ? ಆಟೋದವ್ನು ಹೆಂಗ್ ಎದುರ್ಸ್ಬಿಟ್ಟಿದ್ದ ಗೊತ್ತ, ಅವ್ನ ಮಕ್ಕನೇ ಕಾಯೋಗ ಅವ್ನ ಮಕ್ಕ ಮುಚ್ಚ ಅವ್ನ ನೆಗ್ಗ ಬಂದ್ ಎಳ್ಳಿಕ ಯಾಗ ಹಿಂಗ್ ಹೇಳ್ಬಿಟ್ಟ ಅವನು. ಅಂದ್ರೆ ಇಲ್ಲೆಲ್ಲ ಬರೀ ಪೊರ್ಕಿಗಳೇ ಇರ್ತಾರೆ. ಯಾರ ರೇಂಜಿಗೆ ಅಂದ್ರೆ 6 ಹೋಗುತ್ತೆ, 6 ಇಂಚಿಗೆ ಹೇಳ್ಬಿಟ್ಟ ಅವನು ಗೊತ್ತಾ. ಯಪ್ಪ ಭಯನೇ ಪಡಿಸ್ಬಿಟ್ಟ. ಓ ಟಿವಿ ಬೇರೆ ಓಡ್ತಾ ಇದ್ ಗೈಸ್, ನಾವು ಕೊಟ್ಟಿರೋ ಕಾಸ್ಗೆ ಹೊಡಿರಿ ಚಪ್ಪಾಳೆ. ಅಡ್ವರ್ಟೈಸ್ಮೆಂಟ್ ಓಡ್ತಾ ಇರೋದಲ್ಲಿ ಕಾಲ್ ಮಾಡಿ ಈ ಚಾನಲ್ ಪ್ರಮೋಟ್ ಮಾಡಕ್ಕೆ ಅನ್ಬಿಟ್ಟು. ಹೌದಾ, ಇವ್ರ ಕೇಬಲ್ ಹಾಕ್ಸಿಲ್ವಾ ಮತ್ತೆ ಟಿವಿ ಏನಕ್ಕೆ ಇಕ್ಕವ್ರೆ? ಟಾಟಾ ಸೇರಿಸ್ಕೊಳಕ್ಕೆ ಈ ನಂಬರ್ ಕಾಲ್ ಮಾಡಿ ಅಂತ ನಾವು ಆಟೋ ಡ್ರೈವರ್ ಹೇಳೋದು ಕೇಳ್ಬಿಟ್ಟು ನಾನು ಸೀರಿಯಸ್ ಆಗ್ಬಿಟ್ಟೆ. ಯಾವಾಗ ಸ್ವಲ್ಪ ಮುಂದೆ ಅವನು ಅಲ್ಲಿಂದ ಒಂದು 100 ಮೀಟರ್ ಇನ್ನೇ ನಿಲ್ಸ್ಬಿಟ್ಟು ನೋಡಿ ಹೆಂಗೈತೆ ಜಾಗ, ಈ ಜಾಗದಲ್ಲಿ ಇರ್ತೀರಾ ಅಂತೆಲ್ಲ ಭಯ ಹಚ್ಬಿಟ್ಟ. ಅದೇ ಜಾಗಕ್ಕೆ ಹೋಗೋಣ ಅಂತ ಹೇಳ್ದೆ. ಅದ್ ಯಾವಾಗ ಅವ್ನು ಮುಂದಕ್ಕೆ ಹೋಗ್ತಾ ಇದ್ನ ಅವಾಗ ಈ ಹೋಟ್ಲು ಕಾಣಿಸ್ತಾ ಏನನ್ನ ಗೊತ್ತಾಯ್ತು ಏನಿಲ್ಲ ಪ್ಲಾನ್ ಅಂದ್ಬಿಟ್ಟು ಅಣ್ಣ ಇಲ್ಲೇ ಹಾಕೋಣ ಪೇಮೆಂಟ್ ನಾನು ಮಾಡ್ತೀನಿ. ನಮ್ಗೆ ಗೊತ್ತಿಲ್ದಿರೋ ಜಾಗಕ್ಕೆ ಬಂದಾಗ ಈ ತರ ಅವ್ರು ಕಾಸು ಮಾಡ್ಕೊಳ್ಳೋ ಟೈಮ್ ಅದು. ಸೊ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ವ್ಲಾಗ್ಸ್ ಯಾವ ಕಡೆ ಫಿಟ್ ಆಗುತ್ತೋ ಆ ಕಡೆ ವ್ಲಾಗ್ಸ್. ಇವಾಗ ನಾವು ಯಾವ ಕಡೆ ಇದೀವಿ ಅಂದ್ರೆ ಒಂದು ಜಾಗದಲ್ಲಿ ಇದೀವಿ. ಈ ಕಡೆ ಹೊಟ್ಟೆ ತುಂಬಾ ಹಸಿದೈತೆ, ಹೋಟ್ಲುಗಳು ಎಲ್ಲ ಬೇರೆ ಬೇರೆ ಸ್ಟಾರ್ಟ್ ಅವ್ರು. ಈ ಕಡೆ ಯಾವ್ದಿದು ಬೇರೆ ಇದು ಮಧ್ಯಪ್ರದೇಶದಿದ್ದು ಗಾಡಿ, ಮತ್ತೆ ಹಿಂದ್ಗಡೆ ಅರುಣಾಚಲ್ ಪ್ರದೇಶದ್ದು, ಮತ್ತೆ ಇದು ಗುಜರಾತ್ದು. ಕೇರ್ಪುರಮಲ್ಲಿ ಯಾರಾದ್ರೂ ಇಂಡಿಯವ್ರು ಬಂದು ಅದೆಲ್ಲಿದೆ ಇದಲ್ಲಿದೆ ಅಂದ್ರೆ ರೂಟೇ ತೋರಿಸ್ಬಿಡ್ತಾರೆ. ಇನ್ ಬಿಟ್ರೆ ಹೋಗಿ ಅವರೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ ಬೆಂಗಳೂರಲ್ಲಿ. ಇಲ್ಲಿನವ್ರ ಕಷ್ಟ ಇದೆ. ಅದಕ್ಕೆ ನಾವು ನಮ್ಮ ಸ್ವಂತ ಮೆದ್ನ ಬಳಸಿ ಆ ಕಡೆ ಹುಬ್ಳಿ ಸ್ಟೈಲ್ ಬಸ್ ಸ್ಟ್ಯಾಂಡ್ ಐತೆ, ಬಸ್ ಸ್ಟಾಪ್ ಐತೆ, ಅಲ್ಲಿಂದ ಹತ್ಕೊಂಡು 2 ಸ್ಟಾಪ್ ಮುಂದಕ್ಕೆ ಹೋಗ್ಬಿಟ್ಟು ಎಲ್ಲ ಸ್ಟೇಷನ್ ರೋಡು ಅಂತ ಇದ್ರು. ಆ ಸ್ಟೇಷನ್ ರೋಡ್ ಏನು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಚೆಕ್ ಮಾಡೋಣ ನೋಡೋಣ ಅಂತ ಇದೀವಿ. ಈ ಕಡೆ ಬಸ್ಗಳೇ ಬರ್ತಾ ಇಲ್ಲ, ಈ ಕಡೆ ಯಾರು ನಿಲ್ಸ್ತಾನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ರು ಈ ಕಡೆ ಅನಿಸ್ತಾ ಇದ್ದೀವಿ. ಇವಾಗ ಯಾರೋ ಇದಾರೆ ಕಣ, ಇದಾರೆ. ಆ ಕಡೆ ಯಾರೋ ನಿಂತ್ಕೊಂಡಿರೋ ಕಾಣಿಸ್ತಾ ಇತ್ತು, ನೋಡಿದ್ರೆ ಯಾರೂ ಇಲ್ಲ. ಎಲ್ಲ ಖಾಲಿ ಸೀಟು ಖಾಲಿ, ಎಲ್ಲ ಖಾಲಿ, ಎಲ್ಲ ಖಾಲಿ. बस किधर से आएगा? नहीं आएगा, उधर से जाना बस को। वो स्टेशन तक जाना था, स्टेशन तक ಆಟೋ में जाना ಅಂತ ಗೊತ್ತಾಯ್ತಾ? ಅಲ್ಲ ಏನಂತ ಗೊತ್ತಾಯ್ತಾ? ಇದೇ ನಮ್ಮ ಹತ್ರ ನಾವು ಸ್ಟೇಷನ್ಗೆ ಹೋಗ್ಬಾರ್ದು ಅಂತ ಇದ್ರಲ್ಲಿ ಆಟಾಡ್ತಾ ಇದ್ದೆ. ನೀವು ಚಾಲೆಂಜ್ ತಗೋ, ಸ್ಟೇಷನ್ ಹೋಗೋಣ.
ನಾನು ಅಷ್ಟೊಂದು ಪ್ಲ್ಯಾನ್ ಹಾಕಿದ್ದೆ, ಯಾವುದೋ ಸ್ಟೇಷನ್ ಅಂತ ಹೇಳ್ತಾ ಇದ್ರೆ ಅಲ್ಲೆಲ್ಲ ಹೋಗಬೇಕು ಅಂದ್ಬಿಟ್ಟು ಹೋಗೋಕ್ಕಾಗಿಲ್ಲ. ಅದಕ್ಕೆ ಕೊನೆಗೆ ಈ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈ ಕಡೆ ಗುಜರಾತಿ ಲ್ಯಾಂಗ್ವೇಜಲ್ಲಿ ಐತೆ, ಆದರೂ ನಾನು ಹಿಂದಿನ ಓದಿ ಅರ್ಥ ಮಾಡ್ಕೊಂಡು ಏನೋ ಅಂತ ತಿಳ್ಕೊಂಡು. ಹಿಂದಿ ಬರ್ತದ ನಿಂಗೆ? ಹಿಂದಿಲಿ ಇದೇನು? ಹಿಂದಿಲಿ ಇದು ಪ, ಇದು ಜಿ. 8ನೇ ಕ್ಲಾಸಲ್ಲೇ ಹಿಂದಿ ಬಿಡ್ಸ್ಬಿಟ್ರಿ ಗೈಸ್, ನಾವು ಕನ್ನಡ. ಅಮ್ಮ ಕನ್ನಡ ಮನ್ಸಲ್ಲಿರ್ಬೇಕು, ತಲೆಯಲ್ಲಿರ್ಬೇಕು. ಬೇರೆ ಸ್ಟೇಟಿಗೆ ಬಂದಾಗ ಬೇರೆ ಸ್ಟೇಟ್ ಗೊತ್ತಾಗಬೇಕಾದ್ರೂ ಬೇರೆ ಲ್ಯಾಂಗ್ವೇಜ್ ಕಲ್ತಿರ್ಬೇಕು. ಗೈಸ್ ಇಲ್ಲಿನ ಜನ ಒಂದು ಸ್ವಲ್ಪ ಪರವಾಗಿಲ್ಲ, ಕುಡಿಯೋಕ್ಕೆ ಒಂದು ಬಾಟ್ಲ್ ನೀರಾದರೂ ಇಕ್ಕವ್ರೆ. ಆ ಕಡೆ ಎಲ್ಲ ಫಿಲ್ಟರ್ ಬಾಟ್ಲೇ ಇಕ್ತಾರೆ, ಕೇಳಿದ್ರು ಕೇಳ್ಕೊಡಲ್ಲ. ಕೆಲವು ಕಡೆ ಫಿಲ್ಟರ್ ವಾಟರ್ ಆರ್ಡರ್ ಮಾಡ್ತೀನಿ. ಇಷ್ಟಾಗಿಲ್ವಾ? ನಾನು ಫಸ್ಟ್ ಅಪ್ಸೆಟ್ ಆಗ್ಬಿಟ್ಟು ಏನು ಕೇಳ, ಇವತ್ತಿಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ ಅಂತನಾ? ಇದು ಪಂಜಾಬಿ ಥಾಲಿ ಅಂದ್ಬಿಟ್ಟು. ನೆಕ್ಸ್ಟ್ ಸಂಜೆಗೆ ಬರೋದು ಗುಜರಾತಿ ಥಾಲಿ, ಈ ಊರಿನ ಥಾಲಿ. ಸೊ ಅದಕ್ಕೆ ಜಾಮೂನು ನಾನು ತಿನ್ಕೊಂಬಿಡ್ಲ ಹೋಗಿ, ಅದು ನಾನು ತಿನ್ಕೊಂಬಿಡ್ಲ ಹೋಗಿ. ವಿಡಿಯೋ ಮಾಡಕ್ಕೆ ಒಂದು ಆಯ್ತಾ ನಂಗೂಡ ಬೆಳಗ್ಗೆಗೆ ಹೊಟ್ಟೆ ನೋವು ಬಂದು ನರ್ಲಾಡ್ತೀಯ ವಾಶ್ರೂಮಲ್ಲಿ. ನಿಮ್ಗೆ ಬೇಕಾ? ಬಾಯ್ ಬಿಟ್ಟು ಹೇಳ್ಬಿಡು. ನಾನು ಹೇಳಿಲ್ವಾ ಶೇರಿಂಗ್ ಇಸ್ ಕೇರಿಂಗ್ ಅಂತ. ಆಫ್ ತಗೋ ಹೋಗು. ತಗೋ ಸಂಜೆ, ತಗೋ ಸಂಜೆ, ನಿಂದ ತಗೋ ಸಂಜೆ, ಪರವಾಗಿಲ್ಲ. ಆಯ್ತು ತಗೋ. ಯಾಕೆ ಏನೋ ಎಫರ್ಟ್ ಆಗ್ತಾ ಇದೆಯಾ ಪಾಪ? ಪರವಾಗಿಲ್ಲ, ಸೇಫ್ ಅಂತೆ ಗೈಸ್. ಹಂಗಲ್ಲ ಹಂಗೆ ಹೇಳಿಲ್ಲ ನಾನು, ಹಂಗೆ ಹೇಳಿ ಗೈಸ್. ಇದು ಗುಜರಾತಿ ಥಾಲಿ, ಸಂಜಿನ ಪ್ರಾಪರ್ಟಿ. ಇದು ನನ್ನ ಕೆಪಾಸಿಟಿ. ಇದು ಬೇಲ್ಪುರಿನಾ? ಏನೋ ಡಿಫ್ರೆಂಟ್ ಆಗಿರ್ತದೆ. ಅದೊಂದು 3 ಥರ ನಂಚ್ಕೊಂಡು ಐಟಮ್, ಇಲ್ಲೊಂದು 3 ಥರ ನಂಚ್ಕೊಂಡು ಐಟಮ್. ಯಾವುದೋ ರೂಮಲ್ಲಿ ಕೂತ್ಕೊಂಡು ಬಚ್ಚಿಕೊಂಡು ಯಾವ ತಿಂತಾ ಇದೆಯಾ? ಚಿಪ್ಸ್ ತಿಂತಾ ಇದೆಯಾ? ನಾವು ತೋರಿಸ್ಲ ಏನು ತಿಂತಾ ಇದೀವಿ ಅಂತ. ನಾವು ತಿನ್ನೋದು ನೋಡ್ರೆ ಶಾಖ ಆಗ್ಬಿಡ್ತೀಯ. ಇಷ್ಟು ದೊಡ್ಡ ಪ್ಲೇಟಲ್ಲಿ ನೀನು ತಿಂದೇ ಇರಲ್ಲ, ಯಾಕಂದ್ರೆ ನಿಂಗೆ ಹೊಟ್ಟೆಗೆ ಇದು ಸಾಲೋದೇ ಇಲ್ಲ. ಐ ಮೀನ್ ಇನ್ನು ಹೊಟ್ಟೆಗೆ ಇದು ಅಡ್ಜಸ್ಟ್ ಆಗಲ್ಲ. ಏನು ಗೀ ರೈಸ್ ಏನಾದ್ರು ಕೊಟ್ಬಿಟ್ರೇನೋ? ಹೌದು ಸರ್, ನಾನು ಗೀ ರೈಸ್ ಕೊಟ್ಟು ನೀವು ವೈಟ್ ರೈಸ್ ಕೊಟ್ಟವ್ರೆ. ಏ ಇಲ್ಲ ಹಂಗಲ್ಲ ಪವಿ, ನಿಂಗೆ ಏನು ಇಷ್ಟನೋ ಅಂತ ಅವಳ ಪಾಯಿಂಟಿಗೆ ವಾಪಸ್ ಕೊಡಕ್ಕಾಗಲ್ಲ. ಮಾತಾಡೋದು ತಡಿ ಸಂಧ್ಯಾ. ನಿಂದೆ ಮಾತು ನಿಂದೆ ವೇದ ಅನ್ಕೊಂಡ್ರೆ ಅಷ್ಟೇ. ನಿಂಗೆ ಏನು ಇಷ್ಟನೋ ತಿನ್ನು ಪರವಾಗಿಲ್ಲ, ಆದರೆ ಊರು ಸುತ್ತಿದ್ರೆ ನಿಂಗೆ ಆ್ಯಕ್ಚುಲಿ ಏನು ಇಷ್ಟ ಅಂತ ಗೊತ್ತಾಗುತ್ತೆ. ಹಂಗಾರೆ ರೆಡಿ ಆಗೋಳು ತಿನ್ನಕ್ಕೆ. ಓಕೆ ಪವಿ. ರಾಜ್ದೇ ಆಯ್ತು ನಿಂದು. ಪರ್ಫೆಕ್ಟ್, ನಮ್ಗೆ ಇವೆಲ್ಲ ಸೆಟ್ ಆಗೋದು. ನಿನ್ನ ಏನೋ ಬೇಕು ಅಂತ ಹೇಳ್ತಾ ಇದ್ಲು, ಏನ್ ಬೇಕು ಅಂದೆ ಪವಿ? ಪರವಾಗಿಲ್ಲ, ಏನಾದ್ರು ಒಂದು ತಕ್ಕೊಡಿ. ಅದರಿಂದ ಏನಾದ್ರು ತಂದ್ಕೊಡ್ಬೇಕು ಅಲ್ವಾ ಈ ಊರಿಂದ? ಚಾಕ್ಲೇಟ್ ತಗೊಂಡ್ಬರ್ಬೇಡ ಸರಿನಾ? ಏನಾದ್ರು ಒಂದು ಅದ್ ನನ್ನ ಹತ್ರ ಲೈಫ್ ಟೈಮ್ ಇರ್ಬೇಕು, ಆ ತರದ್ದು ಏನಾದ್ರು ತಂದ್ಕೊಡಿ. ಹೌದಾ? ಯಾವ್ದು ಇದೆಲ್ಲ ಲೈಫ್ ಟೈಮ್ ಕತೆಗಳೆಲ್ಲ ಹೇಳ್ತಾಳೆ. ನಾವು ಹುಡುಗಿರಂಗೆ ಒಂದ್ಸರಿ ಬುಕ್ ಆದ್ಮೇಲೆ ಅದು ಲೈಫ್ ಟೈಮ್. ಸರಿ ಬಿಡು ಪವಿ, ಏನೋ ತಂದ್ಕೊಡ್ತೀನಿ. ಸರಿ ಬದಿಕೋ. ಅದನ್ನ ತಂದಿಲ್ಲ ಅಂದ್ರೆ ನೀನ್ ಬದುಕಲ್ಲ ನೀನು. ವಾ ಹೋಗ್ಬಿಟ್ಟ ತೇಜಸ್, ಹೋಗ್ಬಿಟ್ಟ ಅಡ್ರೆ ಹಿಂದೆ ಬಂದವರು ಊಟ ತಿನ್ಕೊಂಡೋದ್ರು, ನಮ್ಗಿಂತ ಮುಂದೆ ಇದ್ದವರು ಹೋದ್ರು. ಅದಕ್ಕೆ ಇವ್ನು ಮಾತ್ರ ಇನ್ನೂ ತಿಂತಾನೆ. ಇರಿಟೇಟ್ ಮಾಡ್ಬೇಡ. ಅಲ್ಲ ಇವನ್ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಗೈಸ್. ಆನಿಯನ್ ತಗೊಂತಾನೆ, ಉಪ್ಪಿನಕಾಯಿ ಹಾಕೊಂತಾನೆ, ಅದಕ್ಕೆ ಉಪ್ಪು ಹಾಕೊಂತಾನೆ, ತಿಂತಾನೆ. ನಿಂಬೆ ಹಣ್ಣು, ಅದೇ ಆನಿಯನ್, ಲೆಮನ್ ಮತ್ತೆ ಉಪ್ಪಿನಕಾಯಿ ಪಿಕ್ಕಲ್ ಹಾಕೊಳ್ಳೋದು ತಿನ್ನೋದು. ನಮ್ಮ ಮನೇಲಿ ಇವೇನಿದು? ಈ ಕಡೆ ಬೆಳೆದ್ರೆ ಉಪ್ಪಿನಕಾಯಿ, ಈ ಕಡೆ ಬೆಳೆದ್ರೆ ಈರುಳ್ಳಿ. ಗೊತ್ತಾ ನೀವು ಟೇಸ್ಟು? ತಿನ್ನೋ ಈರುಳ್ಳಿ ಏನೇನು ಬೆಳೀತಾರೆ ಗೊತ್ತಾ? ಮಣ್ಣೊಳಗೆ ಬೆಳೀತಾರೆ. ಗೊತ್ತಿಲ್ಲ ಗೈಸ್, ತಿಳಿಸಿ ಇವ್ನಿಗೆ ಕಮೆಂಟಲ್ಲಿ. ಜನ ಇದ್ದಾಗ ಹೋಗಿದ್ರಿ, ಜನ ಎಲ್ಲ ಹೋದ್ಮೇಲೆ ಹೋಗ್ತಾ ಇದೀವಿ ನೋಡಿ ಗೈಸ್. ಅದೇ ಎಷ್ಟು ಖಾಲಿ ಹೊಡಿತಾ ಇದ್ದೀವಿ ಇವಾಗ ರೋಡು ಎಲ್ಲ. ಸಜಿನ ಲೀಲೆ ಸಜಿ ನಡ್ಕೊಂಡು ಬರ್ತಾವಳೆ ಅಂದರೆ ರೋಡೇ ಖಾಲಿ ಆಗಿಬಿಡ್ಬೇಕು ಗಾಯ್ಸ್. ಇದೇ ನೋಡಿ ಸೂರತ್ ಮಾರ್ನಿಂಗ್ ಲೈಫ್. ಗೈಸ್ ಈ ಜಾಗದಲ್ಲಿ ಊಟಕ್ಕೆ ಅಂತ ನೋಡಿದ್ರೆ ಏನೂ ಇಲ್ಲ ಗೈಸ್. ಬೆಳಗ್ಗೆ ರಾತ್ರಿ ತಿನ್ವಲ್ಲ,
ಹಾಗೆ ಒಂದು 3 ಹೋಟ್ಲು ಬಿಟ್ಟರೆ ಏನೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಇರೋ ಜಾಗದಲ್ಲಿ ನೋಡಿ ಹೆಂಗೆ ದೊಡ್ಡದಾಗೈತೆ. ಊಟಕ್ಕಿಂತ ಬಟ್ಟೆ ಅಷ್ಟೇ ಗೈಸಿದ್ದು, ಬಟ್ಟೆ ಮಾತ್ರ. ಸ್ಟೇ ಮತ್ತು ನಾವು ಸೂರತ್ತಲ್ಲಿ ಒಂದು ಲೋಕಲ್ ಫುಡ್ನ ಟ್ರೈ ಮಾಡ್ತಾ ಇದ್ದೀವಿ. ಆ ಲೋಕಲ್ ಫುಡ್ ಟೇಸ್ಟ್ ಹೆಂಗಿರುತ್ತೆ ಎಲ್ಲ ಹೇಳ್ತೀವಿ ಬನ್ನಿ. ಕ್ಯಾ ಕ್ಯಾ ಏಕ ಪೂರಿ एक पूरी और एक समोसा के बारे में बोला था ನಾವು ಚೋಲೆ ಸಮೋಸ. ಈ ಚೋಲೆ ಸಮೋಸ ಯಾಕೋ ಸ್ವಲ್ಪ ಹಳೇದು ಥರ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ಪೂರಿ ಹೇಳಿದ್ದೀನಿ. ಏನು ಸಂಜೆ, ಹೌ ಇಸ್ ಇಟ್? ಓಕೆ ಹಾಂ. ಗೈಸ್ ಸಿಗ್ತಾರಂದ್ರೆ ಎಷ್ಟು ಅಂತಾನೆ ಗೊತ್ತಿಲ್ಲ ಗೈಸ್ ನಮ್ಗೆ. ಅವರು ನಗ್ತವ್ರು ಹೋಗು. ಸಿಗ್ತಾರಂದ್ರೆ ನಾ ಏನ್ ಸಿತಾರ್ ಸ್ಟಾರ್ ಎಲ್ಲ ಅನ್ಕೊಂಡ್ಬಿಟ್ಟೆ ನಾನು. 70ನಾ ನಿನ್ನೆ ಎಷ್ಟಾಗಿತ್ತು? 350 ರೂಪಾಯಿ ಆಗಿತ್ತು. 70 ರೂಪಾಯಿಗೆಲ್ಲ ಮುಗಿದೋಯ್ತು. ಬಟ್ ಅಗೇನ್ ಟೇಸ್ಟ್ ಮ್ಯಾಟರ್ಸ್. ಬಾ ಸಂಜೆ ಬಾ, ನನ್ನ ಪಾದರಕ್ಷೆಗಳನ್ನು ಎತ್ತಿಟ್ಟು ಪುಣ್ಯವನ್ನು ನೀ ಪಡೆಯುವೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯಲ್ಲಿ ಡಿಬೋಂಡ್ ಅಂತ ಹೇಳ್ತಾ ನಾಳೆ ನಿಮ್ಮೊಂದಿಗೆ ಒಂದು ಸಕ್ಕದಾಗಿರೋ ತೇಜ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಪ್ರ್ಯಾಂಕ್ ವಿಡಿಯೋ ಬರುತ್ತೆ, ಸ್ಟೇ ಟ್ಯೂನ್ಡ್. ಆ್ಯಂಡ್ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಇದಾದ್ಮೇಲೆ ಏನೇನೆಲ್ಲ ಆಯಿತು ಅನ್ನೋದು ತೇಜ ಬ್ಲಾಗಲ್ಲಿ ಇದೆ, ಆಯ್ತಾ? ಸೊ ಅದ್ರಲ್ಲಿ ನೋಡಿ ಸಖತ್ತಾಗಿ ಬಾರ್ಗೈನ್ ಮಾಡಿದ್ದೀನಿ. ಅಂದರೆ ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ಗೆ ನೀವೆಲ್ಲ ಒಂದು ಚಪ್ಪಾಳೆ ಹೊಡಿಲೇಬೇಕು. ಆ ರೇಂಜಿಗೆ ಬಾರ್ಗೈನ್ ಮಾಡಿದ್ದೀನಿ, ಆಯ್ತಾ? ಅಂದರೆ ಸಿಕ್ಕಾಪಟ್ಟೆ ಜಗಳ ಎಲ್ಲ ಆಡ್ಬಿಟ್ಟಿದ್ದೀನಿ. ಬೇರೆ ಸ್ಟೇಟಿಗೆ ಬಂದು ಜಗಳ ಆಡಿದ್ದೀನಿ, ಹಿಂದಿ ಗೊತ್ತಿಲ್ದಿರೋ ಜಗಳ ಆಡಿದ್ದೀನಿ. ಒಂಥರ ಪ್ರೌಡ್ ಫೀಲಿಂಗ್ ನನ್ಗೂ. ಸೊ ಪ್ಲೀಸ್ ಹೋಗಿ ನೋಡಿ ಅವ್ನ ಬ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಏನು ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.